ಗ್ಯಾರಂಟಿ ಅನುಷ್ಠಾನ ಸಮಿತಿ, ಆ ಸಮಿತಿ, ಈ ಸಮಿತಿ ಹೇಳ್ತಾ ಇದ್ರು. ನೀವೇ 20 ದಿನದ ಹಿಂದೆ ನಾನು ಈ ಪ್ರಶ್ನೆ ಕೇಳಿದ್ದೆ. ನಿಮ್ಮ ಮಿತ್ರರು ತುಂಬಾ ಶಾಸಕರಿದ್ದಾರೆ, ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳಿದಾಗ ಇಲ್ಲ ತುಂಬಾ ಅಭಿವೃದ್ಧಿ ಪರಿಷ್ಕರಣೆ ಒಂದ್ ನಿಮಿಷ ಅಂದ್ರೆ ಚೀಫ್ ಮಿನಿಸ್ಟರ್ ಅನಿಸ್ತು ಪರಿಷ್ಕರಣೆ ಮಾಡ್ಬೇಕು ಅಂತ. ಇಲ್ಲ ಪ್ರಶಾಂತ್ ಅವತ್ತು ಹೇಳಿರೋ ಉತ್ತರ ನನ್ನ ಬಾಯಲ್ಲಿ ಇವತ್ತಿಗೂ ಇದೆ. ಅದೇ ಉತ್ತರವನ್ನ ಮತ್ತೆ ಬೇಕಾದ್ರೆ ತಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಇವತ್ತು ಉತ್ತರ ಅದು ಅಲ್ಲ, ಇವತ್ತು ಕ್ವಶನ್ ಅದಲ್ಲ. ಕ್ವಶನ್ ಇರುವಂತದ್ದೇನು, ಇವತ್ತು ಒಂದು ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಟ್ರೈ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೇಳ್ತಿರೋದು ಇಷ್ಟೇ, ಇವತ್ತು ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತಂದ್ರೆ ಗ್ಯಾರಂಟಿಗಳನ್ನ ವಾಪಸ್ ತಗೊಳ್ತಾ ಇದ್ದಾರೆ. ಇವತ್ತು ಮಾತಾಡ್ತಾ ಅಬ್ಬರದಲ್ಲಿ ಹೇಳ್ಬಿಟ್ರು ಅಶೋಕ್ ಅವರು. ಏನಂತ ಹೇಳಿದ್ರು, ಏನು ಕಡ್ದು ಕಟ್ಟಿ ಹಾಕಿದಾರಂತೆ ಅಂತ ಹೇಳಿದ್ರು. ಇವತ್ತು 1,40,40,000 ಕೋಟಿ ಇವತ್ತು ಡೈರೆಕ್ಟ್ ಆಯಿತು. ಅವ್ರು ಹೇಳೋ ಪ್ರಕಾರ 10% ಡಿಡಕ್ಟ್ ಮಾಡ್ಕೊಂಡ್ರು. ಸರಿ, ಸುಮಾರು 1,20,000 ಕೋಟಿ ಒಬ್ಬ ಮಧ್ಯವರ್ತಿ ಇಲ್ದಂಗೆ ಡೈರೆಕ್ಟಾಗಿ ಯಾವ್ದಾದ್ರು ಒಂದು ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾದ್ರು ಕೊಟ್ಟಿದೆ ಅಂತಂದ್ರೆ ಅದು ಕರ್ನಾಟಕ ಸರ್ಕಾರ. ಇವತ್ತು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಎಸ್, ದೇರ್ ಇಸ್ ಸಮ್ of a problem which we are going to rectify. ಅಲ್ಲ, ಅಪ್ರಿಷಿಯೇಟ್ ಮಾಡಬಾರ್ದು ಅವರು. ನನಗೆ ಖುಷಿ ಆಗಿರೋದೇನು ಅಂತಂದ್ರೆ ಸರ್, ಒಂದ್ ನಿಮಿಷ ಅಲ್ಲದ ನೀವು ಹೇಳ್ತಿರೋದು ಸರ್, ನನಗೇನಂದ್ರೆ ನಮ್ಮ ರಾಜ್ಯದ ಪತ್ರಿಕೆಯವರು ನನ್ನ ಕೇಳಿ, ಸರ್ ಈ ತರದೊಂದು ತಪ್ಪಾಗಿದೆ, ಈ ತಪ್ಪಿಗೆ ನೀವು ಯಾವ ರೀತಿ ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಕ್ರಮಗೊಳ್ತೀರಿ ಅಂತ. ಅಲ್ಲ, 100% ಅದನ್ನೇ ಕೇಳ್ತಾ ಇದ್ದೀವಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಪರಿಷ್ಕರಣೆ ಅಲ್ಲಲ್ರಿ, ಪರಿಷ್ಕರಣೆ ಅನಿವಾರ್ಯತೆ ಇಂತಿಂಥ ಕಾರಣಕ್ಕಾಗಿದೆ, ಆದ್ದರಿಂದ ಇದನ್ನು ಮಾಡ್ತಾ ಇದ್ದೀವಿ. 3 ವರ್ಷಗಳ ಹಿಂದೆ ನಾವು ಕೊಡುವಾಗ ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕಾಗಿತ್ತು. ಮಂತ್ ಆನ್ ಮಂತ್ ಇದು ಪರಿಷ್ಕರಣೆ ನಡೀಬೇಕಾಗಿತ್ತು. ಹೌದಾ? ನನ್ನ ಮೊದಲನೇ ಪಾಯಿಂಟ್ ಕಾಕಾ ಪಾಟೀಲ್ಗೂ ಫ್ರೀ, ನಾನಾ ಸಾಹೇಬ್ಗೂ ಫ್ರೀ ಅಂತ ಹೇಳಿ ತಪ್ಪಾಗಿದೆ. ನನ್ನ ಮೊದಲನೇ ಪಾಯಿಂಟೇ ಅದಾಗಿತ್ತು. ನನ್ನ ಮೊದಲನೇ ಪಾಯಿಂಟ್ ಮಂತ್ ಆನ್ ಮಂತ್, ಇಟ್ ಈಸ್ ನಾಟ್ ಬೈ ದ ಪಾರ್ಟಿ. ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು 55,000 ಕೋಟಿ ಡೈರೆಕ್ಟ್ ಆಗಿ DBT ಆಗ್ತಿರೋದ್ರಿಂದ ದೇರ್ ಹ್ಯಾಸ್ ಟು ಬಿ ಅ ಪ್ರಾಪರ್ ಸಿಸ್ಟಮ್. ಆ ಸಿಸ್ಟಮ್ ಇಲ್ದಂಗೆ ನಾವು ನಡ್ಕೊಂಡಾಗ ಈ ಥರದೊಂದು ಲೋಪದೋಷಗಳಾಗ್ತದೆ. ಆ ಲೋಪದೋಷಗಳಿಗೆ ಮತ್ತೆ ಪರಿಹಾರ ಸಹ ಏನಾಗಿದೆ ಅನ್ನೋದು ಸಹ ನಿಮ್ಗೆ ಹೇಳಿದ್ದೀನಿ. ಇಲ್ಲಿರುವಂಥ ವಿಚಾರ ಅದಲ್ಲ. ತಾವು ಕೇಳ್ತಾ ಇದ್ರಿ, ನಾವು ಸರಿಯಾದಂಥ ಕೆಲಸ ಮಾಡಿದ್ರೂ ಸಹ ನಮ್ಮನ್ನು ಹಿಡಿದು ಪ್ರಶ್ನೆ ಮಾಡಬೇಕಾಗಿರೋದು ತಮ್ಮ ಕೆಲಸ. ಬಟ್ ನನಗೆ ನಗು ಬರ್ತಿರೋದೇನು ಅಂತಂದರೆ, ಕಳೆದ 2008ರಿಂದ 2013, 2018ರಿಂದ 2023 ತನಕ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲೈನ್ಡ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಸ್ತಾ ಇತ್ತು ರಾಜ್ಯದಲ್ಲಿ. ಒಂದೇ ₹1 ಒಂದು ಬೆನಿಫಿಟ್ ಕೊಡಲಿಲ್ಲ ರಾಜ್ಯಕ್ಕೆ. ಆದ್ರೆ ಈ 60,000 ಕೋಟಿ ಏನ್ ಮಾಡಿದ್ರು ಅನ್ನೋದು ಪ್ರಶ್ನೆ. ನಿಮ್ಮನ್ನು ತಂದು ಕೂಡಿಸಿದ್ರು ಸರ್, ನಾವು ಅದನ್ನ ಹೇಳ್ತಾ ಇದ್ದೀವಿ. 3 ವರ್ಷದಿಂದ ಅರ್ಥನೇ ಆಗಲಿಲ್ಲ. ಇದನ್ನ ನಾವು ಏನ್ ಮಾಡಬೇಕು? ನಾನು ಅದನ್ನೇ ಹೇಳ್ತಾ ಇರೋದು. ಮುಖ್ಯಮಂತ್ರಿಗಳ ಸಾರ ಇದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ 2028ಕ್ಕೂ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಗ್ಯಾರಂಟಿ ಸ್ಕೀಮ್ಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಸರಿಯಾದಂಥ ಫಲಾನುಭವಿಗಳಿಗೆ ಹೋಗಿ ಈ ಸ್ಕೀಮ್ಗಳು ಬೆನಿಫಿಟ್ಗಳು ಸೇರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಬಿಟ್ರೆ ಬೇರೆ ಯಾವುದೂ ಅಲ್ಲ. ಇದೇ ರೀತಿ ತಾವು ಮಾತಾಡ್ತಿರ್ಬೇಕಾದ್ರೆ ಅಜಿತ್ ಅವ್ರು, ನಾನು ಅದನ್ನು ಬರ್ಕೊಂಡು ಬಂದಿದ್ದೆ. ಬಿಹಾರದಲ್ಲಾಯಿತು, ಮಹಾರಾಷ್ಟ್ರದಲ್ಲಾಯಿತು, ಅಸ್ಸಾಮಲ್ಲಿ ಏನೇನು ಗೊಂದಲ ಆಯಿತು DBT ಒಳಗಡೆ. ಇದ್ರ ಬಗ್ಗೆ ಐ ಆಮ್ ನಾಟ್ ಟೆಲ್ಲಿಂಗ್, ನಾವು ಅವತ್ತಿನ ದಿವಸ ಬ್ಲೇಮ್ ಮಾಡಿಲ್ಲಲ್ಲ. ಐ ವಾಸ್ ಆಲ್ಸೋ ಇನ್ ಮೋಹನ್ಸ್ ಸೀಟ್. ಅವತ್ತು ನಾನು ಪ್ರಶ್ನೆ ಮಾಡ್ತಿದ್ದೆ, ಅವ್ರು ಪ್ರಶ್ನೆ ಮಾಡೋದು ತಪ್ಪು ಅಂತಲ್ಲ. ನಾನು ಹೇಳ್ತಿರೋದು ಇಷ್ಟೇ, ಯಾವಾಗ ಭಾರತೀಯ ಜನತಾ ಪಾರ್ಟಿ ನಗಪಾಟ್ಲಿಕೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರವನ್ನು, ಈ ಒಂದು ಸ್ಕೀಮ್ಗಳನ್ನ ಇವರು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಮಾಡಿದಾಗ ಸಣ್ಣ ತಪ್ಪು ದೊಡ್ಡ ತಪ್ಪು ಆಗಿರ್ಬೋದು, ಅದನ್ನು ಸರಿ ಮಾಡ್ಕೊಳ್ತೀವಿ, ತಪ್ಪಾಗಿದೆ ಅಂತ ಒಪ್ಕೊಳ್ತಾ ಇದ್ದೀನಿ ನಾನು ಇವತ್ತು. ಇದೇ ಭಾರತೀಯ ಜನತಾ ಪಾರ್ಟಿ 60,000 ಕೋಟಿ ಒಂದು ವರ್ಷಕ್ಕೆ, 5 ವರ್ಷಕ್ಕೆ 3 ಲಕ್ಷ ಕೋಟಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರು 3 ಲಕ್ಷ ಕೋಟಿ ಏನು ಮಾಡಿದ್ರಪ್ಪ ನೀವು? ಇವತ್ತು ನೀವು ಸಾಲ ಅಂತ ಹೇಳ್ತಾ ಇದ್ರಲ್ಲ, ದೇಶದ ಸಾಲ ಎಲ್ಲೋಗಿದೆ, ರಾಜ್ಯದ ಸಾಲ ಎಲ್ಲೋಗಿದೆ? ನೀವು ಇದ್ದಾಗ ಎಷ್ಟು ಸಾಲ ಮಾಡಿದಿರಿ? ಈಗ ಅದನ್ನ ತೆಗೆದಿಡ್ತಾ ಹೋದ್ರೆ ಒಂದು ಚರ್ಚೆ ಅಲ್ಲ, 4 ದಿವಸ ಚರ್ಚೆ ಮಾಡ್ಬೇಕು ಇದ್ರ ಬಗ್ಗೆ. ನೀವೇನು 23ರಲ್ಲಿ ಹೇಳಿದ್ರಲ್ವಾ, ಅದು ಜುಮ್ಲಾ ಇತ್ತ ಹಾಗಿದ್ರೆ? ಯಾವ ಸರ್, ನಾವು ಜುಮ್ಲಾ ಮಾಡೋದಕ್ಕೆ ನಾನು ನರೇಂದ್ರ ಮೋದಿನೂ ಅಲ್ಲ, ನಾನು ಮಾತಾಡ್ತಿರೋದು ಅನಿಲ್ ತಡ್ಕಲ್. 3 ವರ್ಷ ನಮ್ಗೆ ಗೊತ್ತಾಗಲಿಲ್ಲ. 3 ವರ್ಷ ಸರ್, ನಾವು 3 ವರ್ಷ ಗೊತ್ತಾಗಿಲ್ಲ ಅಂತಲ್ಲ ಸರ್, ಒಂದು ನಿಮಿಷ. 3 ವರ್ಷ ಗೊತ್ತಾಗಿಲ್ಲ ಅಂತಲ್ಲ. ಈಗ ಏನಾಗಿದೆ, ಇದು ಪೈಲಪ್ ಆಗಿದೆ ಅಂತ ಹೇಳಿದೆ ನಾನು. ಐ ಹ್ಯಾವ್ ಯೂಸ್ಡ್ ವರ್ಡ್ ಕಾಲ್ಡ್ ಪೈಲಪ್. ಈಗ ಫಾರ್ ಎಕ್ಸಾಂಪಲ್, ಮೊದಲನೇ ಮಂತ್ ಒಳಗಡೆ 10 ಜನ ಸತ್ತೋಗಿದ್ರೆ 1 ವರ್ಷದಲ್ಲಿ 120 ಜನ ಸತ್ತೋಗಿರ್ತಾರೆ. ಇಟ್ ಇಸ್ ಬೀನ್ ಪೈಲ್ಡ್ ಅಪ್. ಹಂಗಾಗಿ ದೊಡ್ಡ ನಂಬರ್ ಕಾಣಿಸ್ತಾ ಇದೆ ನಮ್ಗೆ. ಇದು ಮಂತ್ ಆನ್ ಮಂತ್ ನಾವು ರಿವ್ಯೂ ಮಾಡ್ಕೊಂಡು ಬಂದಿದ್ದೇವೆ. ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರೆ ಸರ್, ಅದನ್ನೇ ನಾನು ಹೇಳಿದ್ದು. ಏನ್ ಕೆಲಸ ಮಾಡ್ತಾರೆ? 3 ವರ್ಷದಿಂದ ಒಂದ್ಸಲ ಪರಿಷ್ಕರಣೆ ಆಗ್ಲೇ ಇಲ್ಲ. ಸರ್, ಪರಿಷ್ಕರಣೆ ಆಗಿದ್ರೆ ತಮ್ಮ ಗಮನಕ್ಕೆ ಬಂದಿರಲ್ಲ. ಸತ್ತವ್ರದ್ದು ಆಗಿಲ್ಲ, ಹೊರಗಡೆಯಿಂದ ಬಂದಿರೋದು ಆಗಿರ್ಲಿಲ್ಲ ಅಂದ್ರೆ 12 ಸರ್ಕಾರ ಬಹಳ ಗಂಭೀರ. 12 36,000. ಇದು 36 ತಿಂಗಳಾಯ್ತು. ಒಂದೊಂದು ತಿಂಗಳಿಗೆ 2,000ದಂತೆ 72,000 ಮೊದಲನೇ ತಿಂಗಳು ಯಾರು ಮೃತಪಟ್ಟಿದ್ರೆ ಗ್ಯಾರಂಟಿ ಯೋಜನೆ ಒಂದು ಅಮೌಂಟ್ ತಗೊಂಡು ಮೃತಪಟ್ಟಿದ್ರೆ, ಒಂದು ನಿಮಿಷ, 72,000 ಅವರಿಗೆ, 72,000 ಒಂದು ಕುಟುಂಬಕ್ಕೆ ಹೋಗಿದೆ. ಗೊತ್ತಾಯ್ತು, ಅಲ್ಲಿ ಬರ್ತೀನಿ ನಾನು.
ಐ ಗಾಟ್ ಯುವರ್ ಪಾಯಿಂಟ್. ನಿಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಹೋಗಿ ಇವತ್ತು ಅವ್ರ ಮನೇಲಿ ಕೂತ್ಕೊಂಡು 72,000 ನಮ್ಗೆ ವಾಪಸ್ ಕೊಡಿ ಅಂತ. ಅಲ್ಲಲ್ಲ, ಒಂದು ನಿಮಿಷ ಹೇಳ್ತೀನಿ, ಅದು ಹಂಗಾಗಿಲ್ಲ. ಏನಾಗಿದೆ ಅಲ್ಲಲ್ಲ, ಅಜಿತ್ ಹೇಳ್ತೀನಿ. ಇದು ಅಲ್ಲ, ಮ್ಯಾಥಮೆಟಿಕಲಿ ಕರೆಕ್ಟ್ ಅನ್ಸುತ್ತೆ ನೀವು ತಾವು ಹೇಳ್ತಿರೋದು. ಇಟ್ ಡಸ್ ನಾಟ್ ಮೀನ್ ಪರಿಷ್ಕರಣೆ ಡೇ 1 ಇಂದ ಆಗಿಲ್ಲ ಅಂತ ಆ ಥರ ಅಲ್ಲ. ಇದೇನಾಗಿದೆ, ವಾಪಸ್ ತಗೊಂಡಿದ್ದಾರೆ, ಏನು ದುಡ್ಡನ್ನು ವಾಪಸ್ ತಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸತ್ತೋಗಿದೆ ಅಂತ ಈ ಮಂತ್ ಆಗಿದ್ರೆ, ಈಗ ನಾರ್ಮಲ್ ಏನಾಗುತ್ತೆ, ಒಬ್ಬರು ತೀರ್ಕೊಂಡ್ಮೇಲೆ ಆ ತೀರ್ಕೊಂಡಾಗಿ 2-3 ತಿಂಗಳಾದ್ಮೇಲೆ ಬ್ಯಾಂಕಲ್ಲಿ ಹೋಗಿ ಅವ್ರ ಅಕೌಂಟನ್ನು ಕ್ಲೋಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಅಕೌಂಟಲ್ಲಿ ಕ್ಲೋಸ್ ಮಾಡಿಸ್ಬೇಕಾದ್ರೆ ದಟ್ ಡೇಟಾ ಕಮ್ಸ್ ಟು ದ DC AC, ಅದಾಗಿದ್ಮೇಲೆ ಅಲ್ಲಿಂದ ವಾಪಸ್ ತಗೋತಾರೆ. ಎಷ್ಟು ತಗೊಂಡಿದ್ದಾರೆ ವಾಪಸ್? ಇಲ್ಲ, ಅದನ್ನ ನಾನು ಹೇಳ್ತಾ ಇರೋದು ಸರ್. ನಾನು ಇನ್ನು 2 ದಿನದಲ್ಲಿ ಅಲ್ಲಲ್ಲ, ಇನ್ನು 2 ದಿನದಲ್ಲಿ ಪ್ರತಿ ಮಂತ್ ಆನ್ ಮಂತ್ ಎಷ್ಟು ವಾಪಸ್ ತಗೊಂಡಿದ್ದಾರೆ ಅನ್ನೋ ಡೇಟಾನು ಕೊಡ್ತೀನಿ. ಅನಿಲ್ ಚೀಫ್ ಸೆಕ್ರೆಟರಿ ಹತ್ರ ಇದೆ. ಆಯ್ತು, ಆ ಡೇಟಾ ಇಟ್ಕೊಂಡು ಮಾತಾಡೋಣ. ಒಂದು ಕುಟುಂಬ ಕಳೆದ 4, 5, 6 ಎಲೆಕ್ಷನ್ಗಳಿಂದ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಬಂದಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯವರೊಬ್ಬರಿಗೆ ಅವ್ರು ಅನರ್ಹರಿದ್ದರು, ಅದಕ್ಕೆ ಅಡಿಷ್ನಲ್ ಆಗಿ ಒಂದು 4-5 ತಿಂಗಳು ದುಡ್ಡು ಬಂದುಬಿಟ್ಟಿದೆ, ವಾಪಸ್ ಕೊಡಿ ಅಂತ ಏನಾರು ಅವ್ರ ಮನೆಗೆ ಹೋದರೆ, ಅನಿಲ್ ನನಗೆ 2,000 ರೂಪಾಯಿ ನೀವು ಹಾಕ್ತೀರಿ, ಅದು ಹೆಂಗೆ 5-6 ತಿಂಗಳಾದ್ಮೇಲೆ ವಸೂಲಿ ಮಾಡ್ತೀರಿ? ಎಸ್, ನನಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.